ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತೀವಿ. ಇವತ್ತಿನ ತರಗತಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ. ಹಣಕಾಸಿನ ತುರ್ತು ಪರಿಸ್ಥಿತಿ ಮುನ್ನೆ ಸಂವಿಧಾನದ 18ನೇ ಭಾಗದಲ್ಲಿ 3 ವಿಧದ ತುರ್ತು ಪರಿಸ್ಥಿತಿಗಳನ್ನು ಕಾಣ್ತಾ ಹೋಗ್ತೀವಿ. 18ನೇ ಭಾಗದಲ್ಲಿ ಹಾಗಾದ್ರೆ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು 18ನೇ ಭಾಗದೊಳಗೆ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಕಾಣ್ತಾ ಹೋಗ್ತೀವಿ. ಅದರೊಳಗೆ ಒಂದನೇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಅಂದ್ರೆ 352ನೇ ವಿಧಿ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ವಿವರಣೆ ನೀಡ್ತಾವೆ. ಹಾಗಾದರೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ ಘೋಷಣೆ ಮಾಡ್ತಾ ಹೋಗ್ತವೆ ಅಂದ್ರೆ ಇಡೀ ದೇಶದ ಅಥವಾ ಯಾವುದೇ ಒಂದು ಭಾಗದ ಭದ್ರತೆಗೆ ಯುದ್ಧ ಅಥವಾ ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ಬಂಡಾಯದಿಂದ ದಂಗೆ ಉಂಟಾದಪ್ಪ ಅಂದ್ರೆ, ಜೊತೆಗೆ ಕೇಂದ್ರ ಸಚಿವ ಸಂಪುಟದ ಒಂದು ಲಿಖಿತ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಹೋಗ್ತಾರೆ. ಅಂದರೆ ದೇಶದ ಯಾವುದೇ ಒಂದು ಭಾಗದ ಯುದ್ಧ ಅಥವಾ ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ಬಂಡಾಯದಿಂದ ದಂಗೆ ಉಂಟಾದಪ್ಪ ಅಂದ್ರೆ ಆ ಕೇಂದ್ರ ಸಚಿವ ಸಂಪುಟದ ಒಂದು ಲಿಖಿತ ಶಿಫಾರಸ್ಸಿನ ಮೇರೆಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ಯಾವಾಗ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ 1962ರಲ್ಲಿ ನೋಡ್ತಾ ಹೋಗ್ತೀವಿ, 1971ರಲ್ಲಿ, 1975 ಒಳಗೆ ಈ ಒಂದು ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಹೋಗ್ತಾರೆ. ಇದು ನೋಡಿದ್ರು. ಹಾಗಾದರೆ ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ನೋಡ್ತಾವೆ. ಈ ರಾಜ್ಯ ತುರ್ತು ಪರಿಸ್ಥಿತಿಯು ಸಂವಿಧಾನದ 356ನೇ ವಿಧಿ ತಿಳಿಸ್ತಾ ಹೋಗ್ತೈತಿ. ಈ 356ನೇ ವಿಧಿಯೊಳಗೆ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳು ಆ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ನಡೆಸದೇ ಇದ್ದಾಗ ಆ ರಾಜ್ಯದ ಒಂದು ರಾಜ್ಯಪಾಲರು ವರದಿಯ ಮೇರೆಗೆ ಆ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ, ಇಲ್ಲಕಂದ್ರೆ ಆ ವರದಿ ಇಲ್ಲದೆ ಈ 356ನೇ ವಿಧಿ ಅನ್ವಯ ರಾಷ್ಟ್ರಾಧ್ಯಕ್ಷರು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಹೋಗ್ತಾರೆ. ಅಂದರೆ ಈ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಸಂವಿಧಾನದ ನಿಯಮಗಳ ಅನುಗುಣವಾಗಿ ಆಡಳಿತ ಮಾಡದೆ ಹೋದಪ್ಪ ಅಂದ್ರೆ ನಡೆಸದೇ ಇದ್ದಾಗ ಆಯಾ ರಾಜ್ಯದ ರಾಜ್ಯಪಾಲರು ವರದಿಯ ಮೇರೆಗೆ ಅಥವಾ ವರದಿಯ ಒಂದು ನಿರೀಕ್ಷೆ ಇಲ್ಲದೆ ಕೂಡ ಈ 356ನೇ ವಿಧಿ ಅನ್ವಯ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಕರ್ನಾಟಕದೊಳಗೆ ಎಷ್ಟು ರಾಜ್ಯ ತುರ್ತು ಪರಿಸ್ಥಿತಿ ನೋಡೋದಾದ್ರೆ ಆರು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಹೋಗಿ. ಅಂದರೆ ಕರ್ನಾಟಕದೊಳಗೆ ಎಷ್ಟು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ನೋಡ್ಯವಪ್ಪ ಅಂದ್ರೆ 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಹೋಗ್ತೀವಿ. ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನಾತ್ಮಕವಾಗಿ ತುರ್ತು ಪರಿಸ್ಥಿತಿ ಮತ್ತು ರಾಷ್ಟ್ರಾಧ್ಯಕ್ಷರ ಆಡಳಿತ ಅಂತ ಕರಿತಾ ಹೋಗ್ತಾರೆ. ಅಂದರೆ ಈ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಘೋಷಣೆ ಆದಪ್ಪ ಅಂದ್ರೆ ಅಲ್ಲಿ ಯಾವ ಆಡಳಿತವನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಒಂದು ಆಡಳಿತವನ್ನು ನೋಡ್ತಾ ಹೋಗ್ತೀವಿ. ಇದು ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ನೋಡ್ತಾ ಹೋದ್ವಿ. ಮುಂದುವರೆದು ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಕರಿತೇವೆ. ಅಂದರೆ 360ನೇ ವಿಧಿಯನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಕರಿತಾ ಹೋಗ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಸ್ಥಿರತೆ ಉಂಟಾದಪ್ಪ ಅಂದ್ರೆ, ಅಸ್ಥಿರತೆ ಉಂಟಾಗಿದೆ ಎಂದು ಕಂಡು ಬಂತಪ್ಪ ಅಂದ್ರೆ ಆ ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಆ 365ನೇ ವಿಧಿಯ ಅನ್ವಯ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಹೋಗ್ತಾರೆ. ಅಂದರೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಏನಪ್ಪ ಅಂದ್ರೆ ಅಸ್ಥಿರತೆ ಉಂಟಾಗಿದೆ ಅಂತಂದು ಕಂಡು ಬಂತಪ್ಪ ಅಂದ್ರೆ ಆ ಕೇಂದ್ರ ಮಂತ್ರಿಮಂಡಲದ ಒಂದು ಸಲಹೆ ಮೇರೆಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆರ್ಥಿಕ ಪರಿಸ್ಥಿತಿಯನ್ನು 300 ವಿಧಿ ಅನ್ವಯ ಘೋಷಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಆರ್ಥಿಕ ಪರಿಸ್ಥಿತಿಯು ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿಯು ನಮ್ಮ ದೇಶದೊಳಗೆ ಇವತ್ತಿವರೆಗೂ ಒಮ್ಮೆಗೂ ಘೋಷಣೆ ಆಗಿಲ್ಲ. ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಯಾರ, ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಯಾರ, ಆದರೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಇವತ್ತಿಗೂ ಕೂಡ ನಾವು ಕಾಣಂಗಿಲ್ಲ. ಸಾಮಾನ್ಯವಾಗಿ ಏನು ನೆನ್ಪಿಟ್ಕೋಬೇಕಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಒಳಗೆ ಅದು ಸಂವಿಧಾನದ 18ನೇ ಭಾಗದೊಳಗೆ ಕಂಡು ಬರ್ತಾ ಹೋಗ್ತವು. ಈ ಒಂದು 352 ಒಳಗೆ ರಾಷ್ಟ್ರ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ತಾಗ್ತೈತಿ. 356 ಒಳಗೆ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ತಾಗ್ತದೆ. 360 ಆರ್ಥಿಕ ತುರ್ತು ಪರಿಸ್ಥಿತಿಗಳ ಬಗ್ಗೆ ತಿಳಿಸ್ತೈತಿ. ಇವನ್ನ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರಪ್ಪ ಅಂದ್ರೆ ಇದನ್ನು ಹೊಂದಿಸಿ ಬರೆಯಿರಿ ಅಂತ ಈ ಮೂಲಕ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ.
ಜೊತೆಗೆ ರಾಷ್ಟ್ರಪತಿಯವರಿಗೆ ಕೆಲವೊಂದು ವಿವೇಚನಾ ಅಧಿಕಾರ ನೋಡ್ತಾ ಅಂದ್ರೆ ಯಾವ ರೀತಿಯಪ್ಪ ಅಂದರೆ ಈ ರಾಷ್ಟ್ರಾಧ್ಯಕ್ಷರು ಆ ಮಂತ್ರಿಮಂಡಲ ಒಂದು ಸಲಹೆ ಇಲ್ಲದೆ ಕೆಲವೊಂದು ಅಧಿಕಾರಗಳನ್ನು ಚಲಾವಣೆ ಮಾಡ್ತಾರೆ. ಹಾಗಾಗಿ ಇಂಥ ಅಧಿಕಾರಗಳನ್ನು ಏನಂತ ಕರೀತಾರಪ್ಪ ಅಂದರೆ ವಿವೇಚನಾ ಅಧಿಕಾರಗಳು ಅಂತಂದು ಕರಿತಾರೆ. ಅಂದ್ರೆ ಈ ರಾಷ್ಟ್ರಾಧ್ಯಕ್ಷರು ಯಾವುದೇ ಒಂದು ಕೆಲಸ ಅಥವಾ ಕಾರ್ಯಗಳು ಮಾಡ್ಬೇಕಾದ್ರೆ ಮಂತ್ರಿಮಂಡಲ ಅಥವಾ ಯಾವುದೇ ಒಂದು ಸಲಹೆ ಕೇಳ್ತಾರೆ. ಆದರೆ ಇಲ್ಲಿ ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಒಂದು ಸಲಹೆ ಇಲ್ಲದೆ ಕೆಲವೊಂದು ಅಧಿಕಾರಗಳನ್ನು ಚಲಾವಣೆ ಮಾಡ್ತಾರೆ. ಇಂಥ ಅಧಿಕಾರಗಳನ್ನು ಏನಂತ ಕರಿತಾರಪ್ಪ ಅಂದರೆ ವಿವೇಚನಾ ಅಧಿಕಾರಗಳು ಅಂತಂದು ಕರಿತಾರೆ. ಹಾಗಾದರೆ ಅಂಥ ಅಧಿಕಾರಗಳು ಯಾವಪ್ಪ ಅಂದ್ರೆ ಸಾರ್ವತ್ರಿಕ ಚುನಾವಣಾ ಲೋಕಸಭೆಯಲ್ಲಿ ಯಾವುದೇ ಒಂದು ಪಕ್ಷ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಯಾವುದೇ ಒಂದು ಪಕ್ಷದ ನಾಯಕನನ್ನು ಸರ್ಕಾರ ರಚಿಸುವಂತೆ ಆಮಂತ್ರಿಸುವ ಅಧಿಕಾರ. ಅಂದ್ರೆ ಈ ಸಾರ್ವತ್ರಿಕ ಚುನಾವಣೆಯೊಳಗೆ ಲೋಕಸಭೆಯಲ್ಲಿ ಯಾವುದೇ ಒಂದು ಪಕ್ಷವು ಸ್ಪಷ್ಟ ಬಹುಮತ ಪಡೆದಿರಂಗಿಲ್ಲ. ಆ ಒಂದು ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಯಾವುದೇ ಒಬ್ಬ ಪಕ್ಷದ ನಾಯಕನನ್ನು ಸರ್ಕಾರ ರಚಿಸುವಂಥ ಆಮಂತ್ರಿಸುವಂಥ ಅಧಿಕಾರ ಯಾರಿಗೆ ಇತ್ತಪ್ಪ ಅಂದ್ರೆ ಈ ಒಂದು ರಾಷ್ಟ್ರಾಧ್ಯಕ್ಷರಿಗೆ ಅಂತ ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರಿಗೆ ಒಪ್ಪಿಗೆ ಕಳಿಸಿದಾಗ ಅದನ್ನು ಮರುಪರಿಶೀಲನೆ ಹಿಂದಿರುಗಿಸುವ ಅಧಿಕಾರ. ಅಂದರೆ ಈ ಉಭಯ ಸದನಗಳು ಏನು ಮಾಡ್ತಾವಪ್ಪ ಅಂದರೆ ಯಾವ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರಿಗೆ ಕಳಿಸ್ತಾ ಹೋಗ್ತಾರೆ. ಆ ರಾಷ್ಟ್ರಾಧ್ಯಕ್ಷರಿಗೆ ಒಪ್ಪಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಆ ಒಂದು ಮಸೂದೆಯನ್ನು ಮರುಪರಿಶೀಲನೆಗೆ ಕಳಿಸುವಂಥ ಅಧಿಕಾರ ಯಾರಿಗೆ ಐತಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಇರೋದನ್ನು ಕಾಣ್ತೇವೆ. ಈ ಒಂದು ತರಗತಿಯೊಳಗೆ ತುರ್ತು ಪರಿಸ್ಥಿತಿಗಳು ಮತ್ತು ರಾಷ್ಟ್ರಾಧ್ಯಕ್ಷರ ಒಂದು ವಿವೇಚನಾ ಅಧಿಕಾರಿಗಳ ಬಗ್ಗೆ ನೋಡ್ಕೊಳ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.